ನಮಸ್ತೆ. ಬೇಬಿ ಕಾರ್ನ್ 65 ಮಾಡೋದಕ್ಕೆ ನಾನಿಲ್ಲಿ 7ರಿಂದ 8 ಬೇಬಿ ಕಾರ್ನ್ನ ತೊಗೊಂಡು ವಿಡಿಯೋದಲ್ಲಿ ತೋರಿಸಿರೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅದಾದಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ 7ರಿಂದ 8 ಬೆಳ್ಳುಳ್ಳಿ ಎಸಳು, ನಂತರ ಸ್ವಲ್ಪ ಶುಂಠಿ ಮತ್ತು 3 ಹಸಿಮೆಣಸಿನ್ಕಾಯಿಗಳನ್ನ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಈ ಥರ ರುಬ್ಕೊಳ್ತಾ ಇದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಬೇಬಿ ಕಾರ್ನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು ನಂತರ ಮತ್ತೆ 1.5 ಗ್ಲಾಸಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಹಾಫ್ ಬಾಯ್ಲ್ ಆಗೋ ತನಕ ಅದನ್ನು ಬಿಡ್ತಾ ಇದ್ದೀನಿ. ಈ ಥರ ಒಂದು ಕುದಿ ಬಂದಮೇಲೆ ನೋಡಿಕೊಂಡು ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ನೀರೆಲ್ಲ ಸೋಸ್ಕೊಂಡು ನಂತರ ಅದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೈದಾ ಹಾಗೂ 2 ಸ್ಪೂನಿಂದ 3 ಸ್ಪೂನ್ ಆಗುವಷ್ಟು 2 ಅಥವಾ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನು ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲೇ ಉಪ್ಪನ್ನು ಚೆಕ್ ಮಾಡಿಕೊಂಡು ನಿಮಗೇನಾದರೂ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತ ಅಂದರೆ ಆವಾಗಲೇ ಇದನ್ನು ಹಾಫ್ ಬಾಯ್ಲ್ ಮಾಡುವಾಗ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ. ಸೊ ನೋಡಿಕೊಂಡು ಬೇಕು ಅಂದರೆ ಸೇರಿಸ್ಕೋಬೋದು ಈ ಟೈಮಲ್ಲೇ. ಇದೇ ಟೈಮಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಬೇಬಿ ಕಾರ್ನ್ಗಳನ್ನ ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಈ ರೀತಿಯಾಗಿ ಒಂದೊಂದನ್ನೇ ಬೇಬಿ ಕಾರ್ನ್ನ ಎಣ್ಣೆಯಲ್ಲಿ ಬಿಟ್ಕೊಂಡು ನಂತರ 1-2 ನಿಮಿಷ ಆದಮೇಲೆ ಅದನ್ನು ತಿರುವಾಕೋಬೇಕು. ಇದೇ ಥರ ಕರೆಕ್ಟಾಗಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಬಿ ಕಾರ್ನ್ಗಳನ್ನು. ಸೊ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಈ ಥರ ತಿರುವಾಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಇದನ್ನು ಎತ್ಕೋಬೋದು. ಇದೇ ಥರ ಎಲ್ಲ ಬ್ಯಾಚ್ಗಳನ್ನು ಕೂಡ ಇದೇ ಥರ ಪ್ರಾಸೆಸನ್ನು ರಿಪೀಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಇದನ್ನು ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆ ಹಣ್ಣಿನ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಯಂತೂ ತುಂಬ ಅದ್ಭುತವಾಗಿತ್ತು. ನೀವು ಟ್ರೈ ಮಾಡಿ.